ಹೇಳಿದ್ದಾರೆ. ಜಿಕೆವಿಕೆ ಆವರಣದಲ್ಲಿ ಆಯೋಜಿಸಿರುವ ನೈಸರ್ಗಿಕ ಕೃಷಿ ಕುರಿತ 5 ದಿನಗಳ ತರಬೇತಿ ಕಾರ್ಯಕ್ರಮದಲ್ಲಿ ಅವರು ನೈಸರ್ಗಿಕ ಬೇಸಾಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ತೊಡಗಿಸಿಕೊಳ್ಳಬೇಕಾಗಿದೆ. ಈ ನಿಟ್ಟಿನಲ್ಲಿ ಅವರಲ್ಲಿ ಅರಿವು ಮೂಡಿಸುವಲ್ಲಿ ಇಂತಹ ಕಾರ್ಯಕ್ರಮಗಳ ಅವಶ್ಯಕತೆ ಇದೆ. ಕೃಷಿಯಲ್ಲಿ ಸರ್ವತೋಮುಖ ಬೆಳವಣಿಗೆಗೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ತರಬೇತುದಾರರು ಕೃಷಿ ತರಬೇತಿಯ ಪ್ರಾಮುಖ್ಯತೆಯನ್ನು ಅರಿತುಕೊಳ್ಳಬೇಕಿದೆ ಎಂದರು. It's not the scientists, because most of the time the natural farming practices are already with the farmers. The farmers are already practicing it. Only thing you are adding value to the inputs that you are suggesting to the farming community. Many KVKs there are. ಹೈದರಾಬಾದ್ನ ನೈಸರ್ಗಿಕ ಕೃಷಿಯ ರಾಷ್ಟ್ರೀಯ ಮಿಷನ್ ತಜ್ಞ ಮಹದೇವಸ್ವಾಮಿ ಮಾತನಾಡಿ, 5 ದಿನಗಳ ತರಬೇತಿ ಅವಧಿಯಲ್ಲಿ ಕೃಷಿ ಸಖಿ ಕಾರ್ಯಕ್ರಮದ ಬಗ್ಗೆ ತರಬೇತಿ ನೀಡಲಾಗುವುದು. ಇದರಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದವರಿಗೆ ಭವಿಷ್ಯದಲ್ಲಿ ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳಾಗಿ ನಿಯೋಜಿಸಲಾಗುವುದು ಎಂದು ತಿಳಿಸಿದರು. We are going to depute them as a CRPs, community resource persons. ಪರಿಶ್ರಮವಿದ್ದರೆ, ನವೀನ ಚಿಂತನೆಗಳಿದ್ದರೆ ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇರುವುದಿಲ್ಲ. ಕುಂದಾಪುರದ ಕೃಷಿಕ ರಮೇಶ್ ನಾಯಕ್ ಅವರ ಶ್ರಮದ ಫಲವಾಗಿ ಪಾಳು ಬಿದ್ದ ಗುಡ್ಡವೊಂದು ಇಂದು ಹಲವು ಹಣ್ಣಿನ ಗಿಡಗಳ ತೋಟವಾಗಿ ಮಾರ್ಪಟ್ಟಿದೆ. ಈ ಪ್ರಗತಿಪರ ರೈತನ ಯಶೋಗಾಥೆ ಕುರಿತು ಒಂದು ವರದಿ. ಎತ್ತ ನೋಡಿದರೂ ಹಸಿರು, ಸಾಲು ಸಾಲು ಫಲ ತುಂಬಿದ ಮರಗಳು. ಮರದ ತುಂಬೆಲ್ಲ ಪಪ್ಪಾಯ, ರಂಬುಟಾನ್, ಡ್ರ್ಯಾಗನ್ ಫ್ರೂಟ್, ಹಲಸು, ಅನಾನಸ್. ದೇಶಿ ಮತ್ತು ವಿದೇಶಿ ಹಣ್ಣಿನ ಸಾಮ್ರಾಜ್ಯವೇ ಇಲ್ಲಿದೆ. ಇದೆಲ್ಲ ಅಕ್ಕಿಗಿರಣಿಯ ಉದ್ಯಮಿ ರಮೇಶ್ ನಾಯಕ್ ಮಾಡಿರುವ ಚಮತ್ಕಾರ. ಹಾಳುಗುಡ್ಡವನ್ನು ಫಲಭರಿತ ತೋಟವಾಗಿ ಮಾಡಿದ ಇವರು 1 ಕೋಟಿ ರೂಪಾಯಿ ವ್ಯವಹಾರ ಮಾಡಿ ಕೇಂದ್ರ ಸರ್ಕಾರದಿಂದ ಈ ಬಾರಿ ಬಿಲಿಯನೇರ್ ರೈತ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ. ಇಡೀ ತೋಟದಲ್ಲಿ ಸುಮಾರು ಒಂದು 750ರಿಂದ 800 ಗಿಡ ರಂಬುಟಾನ್ ಇದೆ, ಒಂದು 200-250 ಹಲಸಿದೆ. ಅದನಂತರ ಹಲಸಿನಲ್ಲಿ ನೀವು ನೋಡಿದರೆ ಈಗ 4 ವೆರೈಟಿ, ಒಟ್ಟು 250 ಗಿಡ ಇದೆ. ಸುಮಾರು ಒಂದು 50 ಮ್ಯಾಂಗೋಸ್ಟಿನ್ ಇದೆ, ಸುಮಾರು ಒಂದು 20-25 ಡ್ಯೂರಿಯನ್ ಇದೆ, 500 ಈಗ ಇನ್ನೊಂದು 500 ಹಾಕ್ತಾ ಇದೆ, 1000 ಡ್ರ್ಯಾಗನ್ ಇದೆ. ಹೀಗೆ ಒಂದು ಮಿಕ್ಸ್ ತೋಟ ಇದು. ಯಾವುದೇ ಒಂದು ಬೆಳೆ ಕೈ ಕೊಟ್ಟರು ಮತ್ತೊಂದು ಬೆಳೆಯಿಂದ ಇದರ ಆದಾಯ ಬರಬೇಕು, ಆ ರೀತಿಯಲ್ಲಿ ಇದನ್ನು ಮಾಡಿದೆ. ಮೂಲತಃ ಅಕ್ಕಿಗಿರಣಿ ಉದ್ಯಮಿಯಾದ ಇವರು ಸ್ನೇಹಿತರೊಬ್ಬರ ತೋಟ ನೋಡಿ ಪ್ರೇರಿತರಾಗಿ ಊರಾಚೆಯ ಹಾಳುಗುಡ್ಡದಲ್ಲಿ ಭೂಮಿ ಖರೀದಿಸಿ ಹೆಚ್ಚಿನ ನೀರಿನ ಲಭ್ಯತೆ ಇಲ್ಲದ ಜಮೀನಿನಲ್ಲಿ ಉಪ ಉಷ್ಣವಲಯದಲ್ಲಿ ಬೆಳೆಯುವ ವಿಶೇಷ ಹಣ್ಣುಗಳ ಕೃಷಿ ಆರಂಭಿಸಿ ಇತರರಿಗೂ ಮಾದರಿಯಾಗಿದ್ದಾರೆ. ಇಡೀ ತೋಟದಲ್ಲಿ ಇಂಗುಗುಂಡಿ ಇದೆ. ಇದು ಗುಡ್ಡದ ಜಾಗ ಮತ್ತು ನೀರು ಇಂಗಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಇಡೀ 13 ಎಕರೆಯಲ್ಲೂ ನೀವು ಇದರಲ್ಲಿ ಇಂಗುಗುಂಡಿಯನ್ನು ನೋಡ್ಬೋದು. ಹಣ್ಣಿನ ಗಿಡಗಳಿಗೆ ನೀರು ಪೂರೈಸಲು ನೀರಿನ ಸಿಮೆಂಟ್ ತೊಟ್ಟಿ ಕಟ್ಟಿಸಿ ಸುತ್ತಲೂ ಸಿಮೆಂಟ್ ಕಾಂಕ್ರೀಟ್ ಕಂಬಗಳನ್ನು ನೆಟ್ಟು ಭೂಮಿ ಹದ ಮಾಡಿ ಕೆಲವೇ ವರ್ಷಗಳಲ್ಲಿ ಹಣ್ಣಿನ ಗಿಡ ಬೆಳೆದಿದ್ದಾರೆ. ಇವರ ತೋಟದಲ್ಲಿ ರಂಬುಟಾನ್, 5-6 ಬಗೆಯ ಹಲಸು, ಡ್ಯೂರಿಯನ್, ಡ್ರ್ಯಾಗನ್ ಫ್ರೂಟ್ ಮತ್ತು ಅನಾನಸ್, ಪಪ್ಪಾಯ ಮೊದಲಾದ ಬಗೆಯ ಹಣ್ಣಿನ ಗಿಡಗಳಿದ್ದು ಅದ್ಭುತ ಆದಾಯ ತರುತ್ತಿವೆ. ಇಂದು ಹಣ್ಣಿನ ವ್ಯಾಪಾರದಿಂದಲೇ ಅಪಾರ ಹಣ ಗಳಿಸುತ್ತಿರುವ ತಾವು ತೋಟ ಮಾಡಿದ ಕಥೆಯನ್ನು ಹೇಳುವುದು ಹೀಗೆ. ಒಳ್ಳೆ ರೀತಿಯಲ್ಲಿ ತೋಟ ಮಾಡಬೇಕು ಅಂತೇಳಿ ಆದರೆ ಒಂದು ಸಂಬಂಧಪಟ್ಟ, ಈಗ ನಮಗೆ ಹತ್ತಿರದಲ್ಲಿ KVK ಇದೆ, ಅಲ್ಲಿನವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಕೃಷಿ ಇಲಾಖೆ ಇದೆ, ತೋಟಗಾರಿಕೆ ಇಲಾಖೆ ಇದೆ, ಅವ್ರನ್ನೂ ಕಾಂಟ್ಯಾಕ್ಟ್ ಮಾಡಬೇಕು. ಇದು ಇಷ್ಟೇ ಸಾಕಾಗೋದಿಲ್ಲ. ಯಾಕಂತ ಹೇಳಿದರೆ ಇದರಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ, ಕೆಲವು ತೋಟ ಮಾಡಿ ಲಾಭ ಮಾಡಿದವರು. ಈಗ ಇಂಥವ್ರನ್ನ ಕಾಂಟ್ಯಾಕ್ಟ್ ಆಗಿ ಏನು ಲೇಟೆಸ್ಟು ಅಪ್ಡೇಟ್ ಇದೆ ಅಥವಾ ಹೊಸದಾಗಿ ಏನು ಟೆಕ್ನಾಲಜಿ ಬಂದಿದೆ, ತಂತ್ರಜ್ಞಾನ ಬಂದಿದೆ, ಅದನ್ನೆಲ್ಲ ನಾವು ಉಪಯೋಗಿಸ್ಕೊಂಡು ಮಾಡಿದರೆ ತೋಟ ಖಂಡಿತ ಸಕ್ಸಸ್ ಆಗ್ತದೆ. ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ EPFO ಈ ವರ್ಷದ ಜನವರಿ ತಿಂಗಳಿನಲ್ಲಿ 16.02 ಲಕ್ಷ ನಿವ್ವಳ ಚಂದಾದಾರರನ್ನು ಸೇರಿಸಿದೆ. EPFOನ ತಾತ್ಕಾಲಿಕ ವೇತನದಾರರ ಮಾಹಿತಿ ನಿನ್ನೆ ಬಿಡುಗಡೆಯಾಗಿದ್ದು, ಇದರ ಅನ್ವಯ 2024ನೇ ಸಾಲಿನ ಜನವರಿ ತಿಂಗಳ ಅವಧಿಯಲ್ಲಿ ಸುಮಾರು 8.8 ಲಕ್ಷ ಹೊಸ ಸದಸ್ಯರು ಸೇರ್ಪಡೆಯಾಗಿದ್ದಾರೆ. ಈ ದತ್ತಾಂಶದ ಪ್ರಕಾರ 18 ರಿಂದ 25 ವರ್ಷದೊಳಗಿನವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಹೊಸದಾಗಿ ಉದ್ಯೋಗ ಹುಡುಕುವವರು ಇದರಲ್ಲಿ ಅಧಿಕವಾಗಿದ್ದಾರೆ ಎಂದು ಕೇಂದ್ರ ಕಾನೂನು ಸಚಿವಾಲಯ ಹೇಳಿಕೆ ನೀಡಿದೆ.
ಒಟ್ಟು 8.8 ಲಕ್ಷ ಹೊಸ ಸದಸ್ಯರ ಪೈಕಿ ಸುಮಾರು 2.05 ಲಕ್ಷದಷ್ಟು ಹೊಸ ಮಹಿಳಾ ಸದಸ್ಯರಿದ್ದಾರೆ ಎಂಬುದು ವರದಿಯಿಂದ ತಿಳಿದುಬಂದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭಾ ಚುನಾವಣೆ, ರಾಜ್ಯದಲ್ಲಿ ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿಗಳಿಂದ ಮತಯಾಚನೆ. ಶಾಸಕ ಜನಾರ್ದನ ರೆಡ್ಡಿ ಸೇರಿ ಹಲವರು ಬಿಜೆಪಿಗೆ ಸೇರ್ಪಡೆ, ಪಕ್ಷಕ್ಕೆ ಮತ್ತಷ್ಟು ಬಲ. ಬಿವೈ ವಿಜಯೇಂದ್ರ. ಕಾಂಗ್ರೆಸ್ನ 6ನೇ ಪಟ್ಟಿ ಬಿಡುಗಡೆ, ಇದುವರೆಗೂ 190 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಆಖೈರು. ಮತ್ತು ಮಧ್ಯಪ್ರದೇಶದ ಉಜ್ಜಯಿನಿಯ ಮಹಾಕಾಳ ಮಂದಿರದಲ್ಲಿ ಅಗ್ನಿ ಅವಘಡ, ರಾಷ್ಟ್ರಪತಿ ಪ್ರಧಾನಿ ಸೇರಿ ಗಣ್ಯರ ದಿಗ್ಭ್ರಮೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:30ಕ್ಕೆ. ನಮಸ್ಕಾರ. ಚಂದನ ವಾಹಿನಿಯ ಚಂದದ ಕೃಷಿ ಕಾರ್ಯಕ್ರಮ ಕೃಷಿ ದರ್ಶನ. ಮುಖ್ಯ ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ, ಮೀನು ಸಾಕಣೆ, ರೇಷ್ಮೆ ಕೃಷಿ, ಅಣಬೆ ಬೇಸಾಯ ಹಾಗೂ ಜೇನು ಕೃಷಿ ಸೇರಿದಂತೆ ವೈಜ್ಞಾನಿಕ ಕೃಷಿ ಪದ್ಧತಿಗಳ ಸಮಗ್ರ ಮಾಹಿತಿಯ ಹೂರಣ. ಪ್ರತಿ ಸೋಮವಾರ, ಬುಧವಾರ ಮತ್ತು ಶುಕ್ರವಾರ ಸಂಜೆ 6 ಗಂಟೆಗೆ, ಮರುಪ್ರಸಾರ ಮರುದಿನ ಬೆಳಗ್ಗೆ 6 ಗಂಟೆಗೆ. ತಪ್ಪದೇ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯ ಕೃಷಿ ದರ್ಶನ ಕಾರ್ಯಕ್ರಮದಲ್ಲಿ. ಬಾರಿಸು ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ. ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನುನ ಫೀಸ್ನದ್ದು ತೋರ್ಸು. 20,000 ಲೋನ್ ತಕ್ಷಣ ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ. ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು. ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ. RBI ಹೇಳುತ್ತೆ, ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ. ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ರಾತ್ರಿ ಹೊತ್ತು ಆಕಾಶವನ್ನು ನೋಡ್ತಾ ಇದ್ದಾಗ ಒಂದು ಉಲ್ಕೆ ಏನಾದರೂ ಕಂಡು ಬಂತು ಅಂದರೆ ಆ ಉಲ್ಕೆ ಕ್ಷಣಕಾಲ ಹೇಗೆ ಎಲ್ಲವನ್ನೂ ಬೆಳಕಾಗಿಸಿ ಅಪಾರವಾದ ಆನಂದವನ್ನು ನೀಡಿ ಇದ್ದಕ್ಕಿದ್ದ ಹಾಗೆ ಮಾಯವಾಗಿ ಹೋಗುತ್ತೆ. ನಮ್ಮ ಕನ್ನಡ ಚಲನಚಿತ್ರ ರಂಗವನ್ನು ತಗೊಂಡ್ರೆ ಈ ರೀತಿ ಅಲ್ಪ ಕಾಲದಲ್ಲಿ ನಮ್ಮೆಲ್ಲರ ಮನೆಗೆದ್ದು ಯಾವುದೇ ಕಾರಣಕ್ಕೂ ನಮ್ಮಿಂದ ದೂರವಾಗದಂಥ ಅದ್ಭುತವಾದ ನಾಯಕ ನಟ ಅಂದರೆ ನಮ್ಮ ಶಂಕರ್ ನಾಗ್. ಶಂಕರ್ ನಾಗ್ ಅಂದ ಕೂಡಲೇ ಶಕ್ತಿಯೇ ಓಡಾಡ್ತಾ ಇದೆಯೇನೋ ಎನ್ನುವ ಒಂದು ಪರಿಕಲ್ಪನೆ ನಮಗೆ ಬರುತ್ತೆ. ಶಂಕರ್ ನಾಗ್ ಅವರು ನಮಗೆಲ್ಲ ಗೊತ್ತಿರೋ ಹಾಗೆ ಚಿತ್ರರಂಗದಲ್ಲಿ, ನಾಟಕ ರಂಗದಲ್ಲಿ
ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಅವರು ಕಂಡ ಕನಸುಗಳು ಅವರೊಬ್ಬರೇ ಕಾಣಲಿಲ್ಲ, ನಮಗೂ ಸಹ ಕಾಣೋ ಹಾಗೆ ಮಾಡಿದ್ರು. ನಮ್ಮ ಬೆಂಗಳೂರು ನಗರಕ್ಕೆ ಮೆಟ್ರೋ ರೈಲು ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಮೊದಲ ಬಾರಿಗೆ ಕನಸನ್ನು ಕಂಡವರು. ಹಾಗೆಯೇ ಕಂಟ್ರಿ ಕ್ಲಬ್ ಅನ್ನೋ ಒಂದು ಪರಿಕಲ್ಪನೆಯನ್ನು ಅವರು ಕಾರ್ಯರೂಪಕ್ಕೆ ತಂದರು. ನಂದಿ ಬೆಟ್ಟವನ್ನು ಒಂದು ಪ್ರವಾಸಿ ಕೇಂದ್ರವನ್ನಾಗಿ ಯಾಕೆ ನಾವು ಅದನ್ನು ಬೆಳೆಸಬಾರ್ದು ಅಂತ ಹೇಳಿ ನಂದಿ ಬೆಟ್ಟಕ್ಕೆ ರೋಪ್ವೇ ಹಾಕುವ ಕನಸನ್ನು ಕಂಡವರು ಅವರೇನೆ. ಹಾಗೆಯೇ ಬಡವರು ಮನೆಯನ್ನು ಕಟ್ಟಿಕೊಳ್ಳಿಕ್ಕೆ ಅನುಕೂಲವಾಗುವಂಥ ಅತ್ಯಂತ ಕಡಿಮೆ ವೆಚ್ಚದ ಮನೆಯನ್ನು ಕಟ್ಟೋದು ಹೇಗೆ ಅಂತ ಒಂದು ಜರ್ಮನ್ ತಂತ್ರಜ್ಞಾನವನ್ನು ಕಲಿತುಕೊಂಡು ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಪ್ರಯತ್ನ ಪಟ್ಟರು. ಹಾಗೆಯೇ ಕನ್ನಡ ಚಿತ್ರೋದ್ಯಮ ಕರ್ನಾಟಕದಲ್ಲೇ ನೆಲೆಸಬೇಕು ಅಂತ ಹೇಳಿ ಸಂಕೇತ್ ಸ್ಟುಡಿಯೋವನ್ನು ಆರಂಭಿಸಿದ್ರು. ಒಂದು ಸಲಕ್ಕೆ 10 ಕೆಲಸಗಳನ್ನು ತಗೊಂಡು 10 ಕೆಲಸಗಳನ್ನು ನಿಭಾಯಿಸ್ತಾ ಇದ್ದಂಥ ಶಂಕರ್ ನಾಗ್ ಎಲ್ಲೋ ಒಂದು ಕಡೆಗೆ ತಮ್ಮ ಸಾಮರ್ಥ್ಯವನ್ನು ಮೀರಿ ಹೊರೆಯನ್ನು ಹೊತ್ತುಕೊಂಡ್ರ ಅನ್ನೋ ಒಂದು ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಶಂಕರ್ ನಾಗ್ ಅವರು ಅನಿರೀಕ್ಷಿತವಾಗಿ ಅಪಘಾತಕ್ಕೆ ವಾಹನ ಅಪಘಾತಕ್ಕೆ ರಸ್ತೆ ಅಪಘಾತಕ್ಕೆ ಸಿಕ್ಕಿ ಮಾಯವಾಗಿ ಹೋಗ್ತಾರೆ. ಅವರ ಜೊತೆ ನಮ್ಮ ಕನಸುಗಳೂ ಸಹ ಮಾಯವಾಗಿ ಹೋದದ್ದು ಒಂದು ರೀತಿಯಾದ ದುರಂತ ಅಂತಲೇ ಹೇಳಬಹುದು. ಸತೀಶ್ ಬಳೆಗಾರ ಅವರು ಶಂಕರ್ ನಾಗ್ ದ ಲೆಜೆಂಡ್, ಎಷ್ಟು ಚೆನ್ನಾಗಿ ಹೆಸರು ಕೊಟ್ಟಿದ್ದಾನೆ ನೋಡಿ. ಶಂಕರ್ ನಾಗ್ ದ ಲೆಜೆಂಡ್ ಅನ್ನೋ ಈ ಒಂದು ಪುಸ್ತಕವನ್ನು ನಮಗೆ ಕೊಟ್ಟಿದ್ದಾರೆ. ಶಂಕರ್ ನಾಗ್ ಅವರ ಬಹುಮುಖ ಪ್ರತಿಭೆ ಏನಿದೆ ಅದನ್ನು ಅನಾವರಣ ಮಾಡ್ತಾ ಹೋಗ್ತಾರೆ. ಹಾಗೆಯೇ ಅನೇಕ ಉಪಯುಕ್ತ ಮಾಹಿತಿಗಳನ್ನು ಕೊಡ್ತಾರೆ. ಈಗ ಶಂಕರ್ ನಾಗ್ ಅಂದ ಕೂಡಲೇ ಅವರ ಅತ್ಯಂತ ಜನಪ್ರಿಯವಾದ ಹಾಡುಗಳು ಯಾವುದು ಅಂತ ನಾವು ಹುಡುಕೋಕೆ ಹೋಯಿತು ಅಂದರೆ ಅದನ್ನು ಪಟ್ಟಿ ಮಾಡಿ ಅದಕ್ಕೆ ಕಾರಣ ಕೊಡ್ತಾರೆ. ನಗುವ ಗುಲಾಬಿ ಹೂವೆ, ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಅಂತಕ್ಕಂಥ ಹಾಡು. ಹಾಗೆಯೇ ಅನಾಥ ಮಗುವಾದೆ ನಾನು, ಅಪ್ಪನೂ ಇಲ್ಲ ಅಣ್ಣನೂ ಇಲ್ಲ ಅಂತಕ್ಕಂಥ ಹಾಡು. ಹಾಗೆಯೇ CBI ಶಂಕರ್ರಿಂದ ಗೀತಾಂಜಲಿ, ಹಾಲುಗೆನ್ನೆಗೆ ವಾರೆಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ಎನ್ನುವ ಹಾಡು. ಹಾಗೆಯೇ ಜೊತೆಯಲ್ಲಿ ಇರುವೆನು ಹೀಗೆ ಅಂತಕ್ಕಂಥ ಗೀತಾ ಚಿತ್ರದ ಹಾಡು. ಹೀಗೆ ಪಟ್ಟಿಯನ್ನು ಮಾಡ್ತಾ ಹೋಗ್ತಾರೆ. ಹಾಗೆಯೇ ಶಂಕರ್ ನಾಗ್ ಅವರ ಬಹಳ ಮುಖ್ಯವಾದ ಚಿತ್ರಗಳು ಯಾವುದು, ಯಾವ್ಯಾವ ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ, ಶಂಕರ್ ನಾಗ್ ಅವರು ಅಭಿನಯಿಸಿದ ರೀಮೇಕ್ ಸಿನಿಮಾಗಳು ಯಾವುದು, ಕಾದಲಿಕ್ಕ ನೇರಮಿಲ್ಲೈ ತಮಿಳಿಂದ, ಮೆಕೆನಾಸ್ ಗೋಲ್ಡ್ ಇಂಗ್ಲೀಷಿಂದ, ಮೇರೆ ಅಪ್ನೆ ಬೆಂಕಿ ಬಿರುಗಾಳಿ ಹಿಂದಿಯಿಂದ, ಅಪೂರ್ವ ಸಂಗಮ ಜಾನಿ ಮೇರೆ ನಾಮ್ ಹಿಂದಿಯಿಂದ, ಹೀಗೆ ಮಾಡ್ತಾ ಹಾಗೆ ಸ್ವತಂತ್ರ ಚಿತ್ರಗಳನ್ನು ಏನೆಲ್ಲ ಮಾಡಿದ್ರು. ಹೀಗೆ ಶಂಕರ್ ನಾಗ್ ಅವರ ಒಂದು ಸಮಗ್ರ ಚಿತ್ರಣವನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ ಈ ಒಂದು ಪುಸ್ತಕದಲ್ಲಿ. ಸತೀಶ್ ಬಳೆಗಾರ ಅವರು ಬಳಸುವಂಥ ಭಾಷೆ ನೇರವಾಗಿ ಹೃದಯವನ್ನು ತಲುಪುತ್ತೆ. ಹಾಗೆಯೇ ಎಲ್ಲೋ ಒಂದು ಕಡೆಗೆ ಅಪಾರವಾದ ಅಭಿಮಾನ ಉಕ್ಕಿ ಹರಿಯುತ್ತೆ ಶಂಕರ್ ನಾಗ್ ಬಗ್ಗೆ. ಹಾಗೆಯೇ ಕಾಣದ ಆ ದೇವರ ಬಗ್ಗೆ ಎಲ್ಲಿಲ್ಲದ ರೊಚ್ಚು ಕೋಪವೂ ಸಹ ಬರುತ್ತೆ. ಆ ರೀತಿ ವಿಷಯಗಳನ್ನು, ಕನಸುಗಳನ್ನು, ವಾಸ್ತವವನ್ನು ನಮ್ಮ ಮುಂದೆ ಬಿಚ್ಚಿಡ್ತಾರೆ ಸತೀಶ್ ಬಳೆಗಾರ ಅವರು. ಶಂಕರ್ ನಾಗ್ ದ ಲೆಜೆಂಡ್ ಒಮ್ಮೆ ಓದಿ ಸಂತೋಷ ಪಡಬಹುದಾದಂಥ, ದುಃಖ ಪಡಬಹುದಾದಂಥ ಕೃತಿ. ಸತೀಶ್ ಬಳೆಗಾರ ಅವರನ್ನು ಅಭಿನಂದಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಮಹೇಶ್, ಮೂಲತಃ ಸಾಫ್ಟ್ವೇರ್ ಉದ್ಯೋಗಿ. ಬೆಂಗಳೂರಿನ ಹೆಗ್ಗನಹಳ್ಳಿ ಕ್ರಾಸಿಂದ ಬಂದಿದ್ದೀನಿ. ನನ್ನ ಹವ್ಯಾಸಗಳು ಕ್ರಿಕೆಟ್ ಆಡುವುದು ಹಾಗೂ ಹಾಡುಗಳನ್ನ ಕೇಳುವುದು. ಮಹೇಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತೇಜಸ್ವಿನಿ ವಿಲಾಸ್. ನಾನು ಅಮೃತಹಳ್ಳಿ ಯಲಹಂಕದಿಂದ ಬಂದಿದ್ದೇನೆ. ನಾನು ರೇವಾ PU ಕಾಲೇಜಿನಲ್ಲಿ 11ನೇ ತರಗತಿ ವಿಜ್ಞಾನ ಓದುತ್ತಿದ್ದೇನೆ. ನನ್ನ ಹವ್ಯಾಸಗಳು ಹಾಡು ಕೇಳುವುದು ಹಾಗೂ ಪುಸ್ತಕಗಳನ್ನು ಓದುವುದು. ತೇಜಸ್ವಿನಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭರತ್, ಮೂಲತಃ ಚಾಮರಾಜನಗರ. ನನ್ನ ಹವ್ಯಾಸ ಬಂದು ಓದುವುದು ಮತ್ತು ಸಂಗೀತ ಕೇಳುವುದು. ಭರತ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧಾಂದ್ರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ
ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ ಗುಬ್ಬಚ್ಚಿಗಳು ಕಥಾ ಸಂಕಲನ, ಮಂಗಳಾ ಪ್ರಸಾದ್ ಬರೆದಿರುವಂಥದ್ದು. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕದಲ್ಲಿ ಚಂದ್ರವಳ್ಳಿ ಶಾಸನವು ದೊರೆತ ಪ್ರದೇಶದ ಪ್ರಾಚೀನ ಹೆಸರೇನು? ಆಯ್ಕೆಗಳನ್ನು ನೋಡೋಣ. ಮಹಿಷಕ, ಕುಂತಳ, ಮೂಷಕ, ನಾಗರಖಂಡ. ಮೊದಲಿಗೆ ಮಹೇಶ್, ಆನಂತರ ಭರತ್. ಮಹಿಷಕ ಸರಿಯಾದ ಉತ್ತರ ಅಂತಿದ್ದಾರೆ. ಭರತ್ ಆಯ್ಕೆ 2 ಕುಂತಳ. ಕುಂತಳ ಉತ್ತರವನ್ನು ನೋಡೋಣ. ಕುಂತಳ ಸರಿಯಾದ ಉತ್ತರ. ಗುಬ್ಬಚ್ಚಿಗಳು ಈ ಒಂದು ಪುಸ್ತಕವನ್ನು ಭರತ್ ಅವರಿಗೆ ಕೊಟ್ಟಿದ್ದೇವೆ. ಕರ್ನಾಟಕ, ವಿಶಾಲ ಕರ್ನಾಟಕ ಏನಿದೆ, ಇದು ಇತಿಹಾಸ ಪೂರ್ವದಲ್ಲಿ ಬೇರೆ ಬೇರೆ ಭಾಗಗಳಾಗಿ ಇದು ಪ್ರಖ್ಯಾತವಾಗಿತ್ತು. ಅದರಲ್ಲಿ ಮಹಿಷಕ ಅನ್ನೋದು ಒಂದು ಭಾಗ, ಮೂಷಕ ಅನ್ನೋದು ಇನ್ನೊಂದು ಭಾಗ, ನಾಗರಖಂಡ ಅನ್ನೋದು ಇನ್ನೊಂದು ಭಾಗ, ಕುಂತಳ ಅನ್ನೋದು ಸಹ ಇನ್ನೊಂದು ಭಾಗ. ಈ ಕುಂತಳ ಅನ್ನೋ ಭಾಗ ಮಹಾಭಾರತ ಕಾಲದಲ್ಲಿ ಚಂದ್ರಹಾಸ ಈ ಪ್ರದೇಶವನ್ನು ಆಳ್ದ ಅನ್ನೋ ಒಂದು ವಿಚಾರ ನಮಗೆ ಗೊತ್ತಾಗುತ್ತೆ. ಮಹಾಭಾರತದ ಕಥೆಯಲ್ಲಿ ಹೇಗೆ ಅಶ್ವಮೇಧ ಯಾಗ ನಡೆಯಬೇಕಾದರೆ ಕೃಷ್ಣ ಮತ್ತು ಅರ್ಜುನ ಇಲ್ಲಿಗೆ ಬಂದು ಚಂದ್ರಹಾಸನನ್ನು ಭೇಟಿಯಾಗ್ತಾರೆ, ಆ ಕಥೆಯೆಲ್ಲ ಸಿಗುತ್ತೆ. ಇದೇ ಪ್ರದೇಶ ಇವತ್ತು ಇತಿಹಾಸಕ್ಕೆ ಬಂದು ನಾವು ನೋಡ್ತು ಅಂದರೆ ಚಂದ್ರವಳ್ಳಿ ಅನ್ನೋ ಹೆಸರನ್ನು ಗಳಿಸುತ್ತೆ. ಇದು ವಾಸ್ತವದಲ್ಲಿ ಚಂದನಾವತಿ ಅನ್ನೋದು ಮೂಲ ಹೆಸರು, ಆದರೆ ಚಂದ್ರವಳ್ಳಿ ಅಂತ ಆಗುತ್ತೆ. ಆನವಟ್ಟಿ ಶಾಸನದ ಅನ್ವಯ ಈ ಕುಬಟೂರು ಅಂತ ಒಂದು ಹತ್ತಿರ ಬರುತ್ತೆ. ಅಲ್ಲಿ ಈ ಕುಂತಳ ನಗರ ಇತ್ತು ಅಂತ ಹೇಳ್ತಾರೆ. ನಗರ ಇದ್ದದ್ದು ಕುಂತಳ ಸಾಮ್ರಾಜ್ಯ ಇದ್ದದ್ದು. ಈ ಕುಂತಳ ಸಾಮ್ರಾಜ್ಯದಲ್ಲೇ ಮಯೂರವರ್ಮ ತನ್ನ ಮೊದಲ ರಾಜ್ಯವನ್ನು, ದೇಶವನ್ನು ಸ್ಥಾಪಿಸ್ತಾನೆ. ಮುಂದಿನ ಪುಸ್ತಕ ಅಪ್ಸರೆ ಕಥಾ ಸಂಕಲನ, TR ವರದರಾಜನ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಅಲೆಕ್ಸಾಂಡರ್ನ ಕುದುರೆ ಬ್ಯೂಸೆಫೆಲಸ್ ಯಾವುದನ್ನು ಕೊಂಡರೆ ಹೆದರುತ್ತಿತ್ತು? ಆಯ್ಕೆಗಳನ್ನು ನೋಡೋಣ. ನೀರು, ನೆರಳು, ಬೆಂಕಿ, ಆನೆ. ಮೊದಲಿಗೆ ಭರತ್, ನಂತರ ಮಹೇಶ್. ಆಯ್ಕೆ 1 ನೀರು. ಹೇಳಿ ಮಹೇಶ್. ತನ್ನ ನೆರಳು. ತನ್ನ ನೆರಳು ಉತ್ತರವನ್ನು ನೋಡೋಣ. ತನ್ನ ನೆರಳು ಸರಿಯಾದ ಉತ್ತರ. ಅಪ್ಸರೆ ಈ ಕಥಾ ಸಂಕಲನ ಮಹೇಶ್ ಅವರಿಗೆ ಕೊಟ್ಟಿದ್ದೇನೆ. ಕಪ್ಪು ಬಣ್ಣದ ಬಿಳಿಯ ನಕ್ಷತ್ರ ಇದ್ದಂಥ ಬಹಳ ಸುಂದರವಾದ ಬೃಹತ್ತಾದ ಕುದುರೆ ಅಂತೆ ಇದು ಬ್ಯೂಸೆಫೆಲಸ್ ಅನ್ನೋದು. ತುಂಬ ದುಡ್ಡು ಕೊಟ್ಟು ಕೊಂಡ್ಕೋತಾನೆ ಇಮ್ಮಡಿ ಫಿಲಿಪ್ ಅನ್ನೋ ರಾಜ, ಆದರೆ ಹತ್ತಕ್ಕಾಗಲ್ಲ ಇದನ್ನು. ಕೊನೆಗೆ ಯಾರು ಈ ಕುದುರೆಯನ್ನು ಹತ್ತಾರೋ ಅವರಿಗೆ ಕುದುರೆ ಅಂತ ಘೋಷಿಸಿದಾಗ ದೂರದಲ್ಲಿ ನಿಂತಿದ್ದಂಥ ಅಲೆಕ್ಸಾಂಡರ್ ಸೂಕ್ಷ್ಮವಾಗಿ ಗಮನಿಸ್ತಾನೆ. ಗಮನಿಸ್ಬಿಟ್ಟು ಅವನು ಬಂದು ಈ ಕುದುರೆಯನ್ನು ಹತ್ತಾನೆ. ಹೇಗೆ ಹತ್ತಕ್ಕೆ ಸಾಧ್ಯವಾಯಿತು ಅಂದರೆ, ಆ ಸೂರ್ಯನ ಬೆಳಕು ಕುದುರೆ ಮೇಲೆ ಬಿದ್ದು ಅದರ ನೆರಳು ಏನು ನೆಲದ ಮೇಲೆ ಬೀಳ್ತಾ ಇತ್ತು, ಆ ನೆರಳು ಕಂಡ್ರೆ ಇದು ಯಾರನ್ನೂ ಹತ್ತಕ್ಕೆ ಬಿಡ್ತಾ ಇರಲಿಲ್ಲ. ಇವನೇನು ಮಾಡ್ತಾನೆ, ಕುದುರೆ ನೆರಳು ಕುದುರೆಗೇ ಕಾಣದೇ ಇರೋ ಹಾಗೆ ಅದನ್ನು ನಿಲ್ಲಿಸ್ಕೊಂಡು ಅದನ್ನು ತಾಜಾ ಮಾಡಿ ಅದರ ವಿಶ್ವಾಸ ಗಳಿಸ್ಕೊಂಡು ಆಮೇಲೆ ಕುದುರೆಯನ್ನು ಏರ್ತಾನೆ. ಅವನು ಬದುಕಿರೋವರೆಗೂ, ಅಂದರೆ ಆ ಕುದುರೆ ಬದುಕಿರೋವರೆಗೂ ಅದು ಈತನ ಜೊತೆಯಲ್ಲೇ ಇರುತ್ತೆ. ತುಂಬ 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 ಇಷ್ಟಪಡ್ತಾ ಇರ್ತಾನೆ ಈ ಕುದುರೆನ. ಹೈಡಾಸ್ಪೇಸ್ ಕದನ ಅಂತ ನಡೆಯುತ್ತೆ ಝೀಲಂ ನದಿಯ ದಡದಲ್ಲಿ, ಅದು ಸತ್ತು ಹೋಗುತ್ತೆ. ಹಾಗಾಗಿ ಈ ಒಂದು ಕುದುರೆಯನ್ನು ಎಲ್ಲಿ ಹೂಳ್ತಾನೋ ಅಲ್ಲಿ ಒಂದು ನಗರವನ್ನು ಕಟ್ಟಿ ಆ ನಗರಕ್ಕೆ ಕುದುರೆಯ ಹೆಸರನ್ನು ಕೊಡ್ತಾನಂತೆ ಅಲೆಕ್ಸಾಂಡರ್. ಅಂದರೆ ಕುದುರೆಯನ್ನು ಅವನು ಎಷ್ಟು ಪ್ರೀತಿಸ್ತಾ ಇದ್ದ ಅನ್ನೋದನ್ನು ನಾವು ತಿಳ್ಕೋಬಹುದು. ಅದನ್ನು ಅಲೆಕ್ಸಾಂಡ್ರಿಯಾ ಬ್ಯೂಸೆಫೆಲಸ್ ಅಂತ ಕರೀತಿದ್ರಂತೆ ಆ ನಗರವನ್ನು. ಮುಂದಿನ ಪುಸ್ತಕ ಒಳನೋಟ, ಗಜಲ್ ಕೃತಿಗಳ ವಿಶ್ಲೇಷಣೆ, ಪ್ರಭಾವತಿ ಎಸ್ ದೇಸಾಯಿ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆಯನ್ನು ನೋಡೋಣ. ಭಾರತಕ್ಕೆ ಮುಂಬೈ ನಗರ ಇರುವ ಹಾಗೆ ಪಾಕಿಸ್ತಾನಕ್ಕೆ ಯಾವ ನಗರವಿದೆ? ಆಯ್ಕೆಗಳನ್ನು ನೋಡೋಣ. ಇಸ್ಲಾಮಾಬಾದ್, ಹೈದರಾಬಾದ್, ಅಬೋಟಾಬಾದ್. ಮೊದಲಿಗೆ ಭರತ್, ನಂತರ ತೇಜಸ್ವಿನಿ. ಇಸ್ಲಾಮಾಬಾದ್ ಆಯ್ಕೆ 1. ತೇಜಸ್ವಿನಿ. ಇಸ್ಲಾಮಾಬಾದ್. ಅದೇ ಉತ್ತರವಾ? ಆಯ್ಕೆ 4. ಕರಾಚಿ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಕರಾಚಿ ಆಗಿತ್ತು. ಕರಾಚಿ ಪಾಕಿಸ್ತಾನ ನಗರದ ಆರ್ಥಿಕ ಕೇಂದ್ರ. ಹಾಗೆ ನಮ್ಮ ಭಾರತ ಅಂತ ತಗೊಂಡ್ರೆ ಪ್ರಧಾನ ಅರ್ಥವ್ಯವಸ್ಥೆ, ಇಡೀ ದೇಶದ ಅರ್ಥವ್ಯವಸ್ಥೆ ನಡೆಯೋದು ನಮ್ಮ ಮುಂಬೈ ನಗರದಲ್ಲಿ.
ಹಾಗೆಯೇ ಉದ್ಯಮಗಳಿಗೂ ಸಹ ಹೆಸರಾದದ್ದು ನಮ್ಮ ಮುಂಬೈ ನಗರ. ಹಾಗೆಯೇ GST ಅಂತ ನಾವೇನು ಕಟ್ತಾ ಇದ್ದೇವೆ, ಅತ್ಯಂತ ಹೆಚ್ಚಿನ ಪ್ರಮಾಣದ GST ನಮ್ಮ ದೇಶಕ್ಕೆ ಸಲ್ತಾ ಇರೋದು ಮಹಾರಾಷ್ಟ್ರದಿಂದ, ಪ್ರಧಾನವಾಗಿ ಮುಂಬೈ ನಗರದಿಂದ. 2ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ಇದೆ. ಹಾಗೆ ನಮ್ಮ ಭಾರತಕ್ಕೆ ಮುಂಬೈ ಹೇಗೆ ಪ್ರಮುಖ ನಗರವೋ ಹಾಗೆ ಪಾಕಿಸ್ತಾನಕ್ಕೆ ಇಸ್ಲಾಮಾಬಾದ್ ರಾಜಧಾನಿ, ಆದರೆ ಅರ್ಥ ಕೇಂದ್ರ ಅದು ಕರಾಚಿಯೇ ಆಗಿದೆ. ಮುಂದಿನ ಪುಸ್ತಕ ಮಹಾಭಾರತದ ಉಪಕಥೆಗಳು, ಸಂಪಾದಕರು YN ಗುಂಡೂರಾವ್. ನಮ್ಮ ಪ್ರಶ್ನೆಯನ್ನು ನೋಡೋಣ. ವಿಶ್ವದ ಅತ್ಯಂತ ಹಳೆಯ ನಗರ ಯಾವುದು? ಆಯ್ಕೆಗಳನ್ನು ನೋಡೋಣ. ಜೆರಿಕೋ, ವಾರಾಣಸಿ, ಬಿಬ್ಲೋಸ್, ಡಮಾಸ್ಕಸ್. ಮೊದಲಿಗೆ ಮಹೇಶ್, ಆನಂತರ ಭರತ್. ಆಯ್ಕೆ 3 ಬಿಬ್ಲೋಸ್ ಅಂತಿದ್ದಾರೆ ಭರತ್. ಆಯ್ಕೆ 4 ಡಮಾಸ್ಕಸ್. ಉತ್ತರವನ್ನು ನೋಡೋಣ. ಡಮಾಸ್ಕಸ್ ಉತ್ತರ ಸರಿಯಾಗಿದೆ. ಮಹಾಭಾರತದ ಉಪಕಥೆಗಳು ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಹೆಚ್ಚು ಕಡಿಮೆ ಕ್ರಿಸ್ತಪೂರ್ವ 11,000 ವರ್ಷಗಳ ಹಿಂದೆ ಜನ ಅಲ್ಲಿ ಬಂದು ನೆಲೆಸೋಕೆ ಶುರು ಮಾಡ್ತಾರೆ. ಆದರೆ ಕ್ರಿಸ್ತಪೂರ್ವ 9,000 ವರ್ಷಗಳಿಂದ ಹಿಡಿದು ಇವತ್ತಿನವರೆಗೆ ನಿರಂತರವಾಗಿ ಜನರು ವಾಸ ಮಾಡಿಕೊಂಡು ಬರ್ತಾ ಇದ್ದಾರಂತೆ ಈ ಒಂದು ಪ್ರದೇಶದಲ್ಲಿ. ಡಮಾಸ್ಕಸ್ ಅಂತ ನಾವು ಕರಿತೇವೆ, ಸಿರಿಯಾದಲ್ಲಿ ಬರುತ್ತೆ. ಇದು ಅತ್ಯಂತ ಜನನಿಬಿಡ ಪ್ರದೇಶಗಳಲ್ಲಿ ಇದು ಸಹ ಒಂದಾಗಿದೆ. ಡಮಾಸ್ಕಸ್ ಬೋರ್ಡ್ಸ್ ಅಂತೂ ಬಹಳ ಬಹಳ ಪ್ರಸಿದ್ಧವಾದದ್ದು. ಡಮಾಸ್ಕಸ್ ನಗರದಲ್ಲಿ ತಯಾರು ಮಾಡ್ತಾ ಇದ್ದಂಥ ಖಡ್ಗಗಳು ಏನಿದೆ, ಇದು ವಿಶ್ವ ಪ್ರಸಿದ್ಧಿಯಾದದ್ದು. ಆದರೆ ಆ ಖಡ್ಗಗಳನ್ನು ತಯಾರು ಮಾಡೋದಕ್ಕೆ ಅಗತ್ಯವಾಗಿದ್ದಂಥ ಉಕ್ಕನ್ನು ತಯಾರು ಮಾಡಿ ಕಳಿಸ್ತಾ ಇದ್ದವರು ನಾವು ಕನ್ನಡಿಗರು, ನಮ್ಮ ಚಿತ್ರದುರ್ಗದಿಂದ. ಮುಂದಿನ ಪುಸ್ತಕ ಉತ್ತರ ಭೂಪ, ಬೀಚಿ ಅವರು ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ, ಬಿಟ್ಟಕ್ಷರಗಳನ್ನು ತುಂಬಿ. ಓ, ರ್ನ, ಹೃ, ಯ, ಶಿ. ಮೊದಲಿಗೆ ಮಹೇಶ್, ಆನಂತರ ಭರತ್. ಓ ಕರ್ನಾಟಕ ಹೃದಯ ಶಿವ. ಓ ಕರ್ನಾಟಕ ಹೃದಯ ಶಿವ ಅಂತ ಹೇಳ್ತಾ ಇದ್ದಾರೆ. ಹೌದಾ ಭರತ್? ಉತ್ತರವನ್ನು ನೋಡೋಣ. ಓ ಕರ್ನಾಟಕ ಹೃದಯ ಶಿವ, ಥಟ್ ಅಂತ ಉತ್ತರ ಕೊಟ್ಟಿದ್ದೀರಿ. ಉತ್ತರ ಭೂಪ. ಈ ಒಂದು ಪುಸ್ತಕವನ್ನು ಮಹೇಶ್ ಅವರಿಗೆ ಕೊಟ್ಟಿದ್ದೇವೆ. ಸೊಗಸಾದ ಪುಸ್ತಕ, ಜಗತ್ತಿನ ಮಹಾನ್ ನಾಗರಿಕತೆಗಳು, DS ಲಿಂಗರಾಜು ಅವರು ಬರೆದಿರುವಂಥದ್ದು. ಈಗ ಕೊಡ್ತಾ ಇದ್ದೇವೆ ನಮ್ಮ ಪ್ರಶ್ನೆ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 63 ಕೂಡು 36, 82 ಕಳೆ 28, 33 ಗುಣಿಸು 9, 264 ಭಾಗಿಸು 8. ಬಜರ್ ಒತ್ತಿದ್ದಾರೆ ಮಹೇಶ್, ಆನಂತರ ತೇಜಸ್ವಿನಿ. ಮಹೇಶ್, ಅಂತಿಮ ಉತ್ತರ 483. 4 8 3. ತೇಜಸ್ವಿನಿ 389. ಭಿನ್ನವಾದ ಉತ್ತರ. ಭರತ್ ಇನ್ನೂ ಲೆಕ್ಕವನ್ನು ಮಾಡ್ತಾ ಇದ್ದಾರೆ. ಒಂದು ಉತ್ತರ 99, 54, 297, 33 ಎಲ್ಲವನ್ನು ಕೊಡಿದರೆ 4 8 3 ಬಂದಿದೆ. ಈ ಉತ್ತರವನ್ನು ಮಹೇಶ್ ಕೊಟ್ಟಿದ್ದಾರೆ. ಜಗತ್ತಿನ ಮಹಾನ್ ನಾಗರಿಕತೆಗಳ ಪುಸ್ತಕವನ್ನು ಕೊಟ್ಟಿದ್ದೇನೆ ಮಹೇಶ್ ಅವರಿಗೆ. ಲೀಕ್ಔಟ್, ಅಕ್ಷತಾ ಪಾಂಡವಪುರ ಅವರು ಬರೆದ ಕಥಾ ಸಂಕಲನ. ಈಗ ಕೊಡ್ತಾ ಇದ್ದೇವೆ ನಮ್ಮ ಪ್ರಶ್ನೆ. ಈ ಚಿತ್ರವನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಆರ್ಟೋಕಾರ್ಪಸ್ ಹೆಟ್ರೋಫಿಲ್ಲಸ್, ಲೊಡೇಶಿಯಾ ಮಾಲ್ಡಿವಿಕಾ, ಎಂಟೆಡಾ ರೀಡಿ, ಥೈಮಸ್ ವಲ್ಗ್ಯಾರಿಸ್. ಮೊದಲಿಗೆ ಭರತ್, ನಂತರ ತೇಜಸ್ವಿನಿ. ಆಯ್ಕೆ 2 ಸರ್. ಆಯ್ಕೆ 2 ಲೊಡೋಶಿಯಾ ಮಾಲ್ಡಿವಿಕಾ ಅಂತ ಹೇಳ್ತಾ ಇದ್ದಾರೆ ತೇಜಸ್ವಿನಿ. ಆಯ್ಕೆ 4 ಥೈಮಸ್ ವಲ್ಗ್ಯಾರಿಸ್ ಅಂತಿದ್ದಾರೆ. ಉತ್ತರವನ್ನು ನೋಡೋಣ. ಎಂಟೆಡಾ ರೀಡಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು.
ಎಂಟಡ ರೀಡಿ ಅಂದರೆ ಏನೋ ಬೇಡಪ್ಪ ಇದು ನಮಗೆ ಗೊತ್ತಾಗಲಿಲ್ಲ ಅಂತ ಬಿಟ್ಬಿಡ್ಬೋದು. ಅದೇ ಗಣಪೆಕಾಯಿ ಅಥವಾ ಗಣಪೆ ಬಳ್ಳಿ ಅಂದರೆ ಅನೇಕ ಜನರಿಗೆ ಅರ್ಥವಾಗುತ್ತೆ. ಮಲೆನಾಡಲ್ಲಿ ಇವತ್ತಿಗೂ ಸಹ ನಾವು ಕಾಣಬಹುದು. ಆದರೆ ಇಲ್ಲಿ ತೋರಿಸಿರ್ತಕ್ಕಂಥ ಈ ಒಂದು ಗಣಪೆಕಾಯಿ ಏನಿದೆ ಇದು ಸುಮಾರು 10 ಅಡಿ ಉದ್ದ ಬೆಳೆಯುತ್ತೆ. ಆದರೆ ನಮ್ಮ ಮಲೆನಾಡಲ್ಲಿ ಇವತ್ತು ನಾವು ಕಾಣಬಹುದಾದದ್ದು 4-5 ಅಡಿ ಉದ್ದದ ಕಾಯಿಗಳಂತೂ ಖಂಡಿತ ಸಿಗುತ್ತೆ. ಇದು ಒಳಗೆ ಬೀಜಗಳು ಸಹ ಉಂಟು. ಆ ಬೀಜವನ್ನು ನಾನಾ ರೀತಿಯ ವೈದ್ಯಕೀಯ ಉಪಯೋಗಗಳಿಗೆ ಬಳಸ್ತಾರೆ. ಅದನ್ನು ಮುಖ್ಯವಾಗಿ ನಾವು ತಿಳ್ಕೋಬೇಕಾದದ್ದು ಅಂದರೆ ಟಾರ್ಜನ್ ಕಥೆಗಳನ್ನೆಲ್ಲ ನಾವು ಓದಿದ್ದೇವೆ, ಚಿತ್ರಗಳನ್ನು ನೋಡಿದ್ದೇವೆ. ಟಾರ್ಜನ್ ಏನು ಮಾಡ್ತಾನೆ, ಒಂದು ಬಳ್ಳಿ ಹಿಡ್ಕೊಂಡು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಜಿಗಿತಾನೆ. ನನಗೆ ಅನಾದಿ ಕಾಲದಿಂದಲೂ ಏನು ಈ ಬಳ್ಳಿ ಇದು ಅನ್ನೋದು ಒಂದು ಆಶ್ಚರ್ಯ ಇತ್ತು. ನನಗೆ ಬಾಲ್ಯದಿಂದಲೂ ನನ್ನ ಕಾಡ್ತಾ ಇತ್ತು ಈ ಒಂದು ಪ್ರಶ್ನೆ. ಈಗ ಗೊತ್ತಾಗಿದೆ ಇದು ಗಣಪೆ ಬಳ್ಳಿ ಅಂತ. ಅಷ್ಟು ಶಕ್ತಿಶಾಲಿಯಾಗಿರುತ್ತೆ ಈ ಬಳ್ಳಿ. ಈ ಬಳ್ಳಿಯನ್ನು ಹಿಡ್ಕೊಂಡು ಆರಾಮವಾಗಿ ಒಬ್ಬ ಮನುಷ್ಯ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಜಿಗಿಬಹುದು. ಬೆಂಗಳೂರಲ್ಲೂ ಸಹ ಟಾಟಾ ಇನ್ಸ್ಟಿಟ್ಯೂಟಲ್ಲಿ ಈ ಒಂದು ಮರ ಇದೆ, ಆಸಕ್ತರು ಹೋಗಿ ನೋಡಬಹುದು. ಮುಂದಿನ ಪುಸ್ತಕ ನರಕದ ಕೆನ್ನಾಲಿಗೆಯಂತ ನಿನ್ನ ಬೆನ್ನಹುರಿ, ಅಬ್ದುಲ್ ರಶೀದ್ ಅವರು ಬರೆದಂಥ ಕವನ ಸಂಕಲನ. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಡ, ಉ, ಬೆ, ಉಂ, ಗೆ, ಡ, ವ, ಟ. ಮೊದಲಿಗೆ ಬಜರುತ್ತಿದ್ದಾರೆ ಮಹೇಶ್. ಉಂಡವಗೆ ಊಟ ಬೇಡ. ಇನ್ನೊಂದ್ಸಲ ಹೇಳಿ. ಉಂಡವಗೆ ಊಟ ಬೇಡ. ಉಂಡವಗೆ ಊಟ ಬೇಡ ಅಂತಿದ್ದಾರೆ ಭರತ್. ಬೇಡವಾ? ಈಗ ಲೆಕ್ಕ ಹಾಕಬಾರ್ದು. ಬಜರ್ ಒತ್ತಿದ್ದೀರಾ ಅಂದರೆ ಉತ್ತರ ಗೊತ್ತಿದೆ ಅಂತ ಅರ್ಥ ಅಲ್ವಾ? ಉತ್ತರವನ್ನು ನೋಡೋಣ. ಉಂಡವಗೆ ಊಟ ಬೇಡ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮಹೇಶ್ ಈ ಉತ್ತರ ಕೊಟ್ಟಿದ್ದಾರೆ. ಈ ನರಕದ ಕೆನ್ನಾಲಿಗೆಯಂತ ನಿನ್ನ ಬೆನ್ನಹುರಿ ಎನ್ನುವ ಕವನ ಸಂಕಲನ ಕೊಟ್ಟಿದ್ದೇನೆ ಮಹೇಶ್ ಅವರಿಗೆ. ಈಗ 3 ಪುಸ್ತಕವನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಈಗ ಬಂತು. ಸುಳುಹುಗಳನ್ನು ನೋಡೋಣ. ಚಿಟ್ಟೆ, ಪತಂಗ, ಕೆಟ್ಟ ಕೆಲಸ, ಪಾಪ, ಅನುಕರಣ ಶಬ್ದ, ತಾಪ. ಮೊದಲಿಗೆ ಮಹೇಶ್, ಆನಂತರ ತೇಜಸ್ವಿನಿ. ಮಹೇಶ್ ಒಂದು ಉತ್ತರ ಪಾತರಗಿತ್ತಿ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಮಾವ ಮಾವ ಮಾತಾಡೋ ಮತ್ತಿತರ ನಗೆ ಬರಹಗಳ ಸಂಗ್ರಹ KVT ಮೇಗೂರು ಬರೆದಿರುವಂಥದ್ದು ಕೊಟ್ಟಿದ್ದೇನೆ ಮಹೇಶ್ ಅವರಿಗೆ. 2 ಉತ್ತರ. ಪಾತಕ. ಪಾತಕ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಅನಂತ್ ರಮೇಶ್ ಬರೆದ ತೆನೆ ಎನ್ನುವ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ. ಅನುಕರಣ ಶಬ್ದ ತಾಪ. ಬೆಂಕಿಯ ಜ್ವಾಲೆ ಚಿಮ್ಮದಾಗ ಒಂದು ಶಬ್ದವನ್ನು ಬಳಸ್ತೇವೆ, ಅದನ್ನು ಅನುಕರಣ ಶಬ್ದ ಅಂತ ಹೇಳ್ತೇವೆ. ಆ ಬೆಂಕಿಯ ಜ್ವಾಲೆ ಉದ್ಭವ ಆಗುವಾಗ ಆ ರೀತಿಯಾದ ಶಬ್ದ ಬರುತ್ತಂತೆ. ಮಧ್ಯದಕ್ಷರ ಗಿ. ಹೇಳಿ ತೇಜಸ್ವಿ. ಮೂರನೇದು ಭರತ್. ಮೂರನೇದು ಉಗಿತ. ಉತ್ತರವನ್ನು ನೋಡೋಣ. ಬುಗಿಲ್. ಬುಗಿಲು ಶಬ್ದ ಅಥವಾ ಬುಗಿಲ್ಲದ್ದು ಬೆಂಕಿ ಹೊತ್ತಿಕೊಂಡಿತು, ಹೀಗೆಲ್ಲ ನಾವು ವರ್ಣಿಸ್ತೇವೆ. ಕೊನೆಯ ಘಟ್ಟ ಚಟ್ಪಟ್ ಚಿನ್ಕುರುಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ಮಹೇಶ್ ಅವರಿಗೆ ದೊರೀತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಹಣ್ಣಾಗು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಅನುಭವವನ್ನ ಪಡೆ, ಅನುಭವವನ್ನ ನೀಡು. ಅನುಭವವನ್ನು ಪಡೆ. ಮುಂದಿನ ಪ್ರಶ್ನೆ. ಪಗಡೆ ಆಟದಲ್ಲಿ 5ರ ಗರ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಂಚಿ, ಪಂಚು. ಪಂಚಿ. ಮುಂದಿನ ಪ್ರಶ್ನೆ. ಉಪಪಾಂಡವರನ್ನು ಯಾರು ಕೊಂದರು? ಅಶ್ವತ್ಥಾಮ, ಶಲ್ಯ. ಶಲ್ಯ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಎಲ್ಲರ ಮನೆ ದೋಸೆನೋ ತೂತು. ದೋಸೆನೋ ತೂತೆ. ದೋಸೆ ತೂತು. 5ನೇ ಪ್ರಶ್ನೆ. ಈ ಓಟನ್ನು ಬಿಡಿಸಿ. ಕುತ್ತಿಗೆಗೆ ನೇಣು ಹಾಕಿದ್ರೆ ಮಾತ್ರ ಹೇಳಿದ ಹಾಗೆ ಕೇಳುತ್ತೆ, ಇಲ್ಲದಿದ್ರೆ ಜಾರ್ ಹೋಗುತ್ತೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಹಣ್ಣಾಗು ಅನುಭವವನ್ನು ಪಡೆ ಸರಿಯಾಗಿದೆ. 2 ಉತ್ತರ. ಪಂಚಿ ಸರಿಯಾಗಿದೆ. 3 ಉತ್ತರ. ಅಶ್ವತ್ಥಾಮ ಆಗಿತ್ತು, ಶಲ್ಯ ಅಂತ ತಾವು ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ ಎಲ್ಲರ ಮನೆ ದೋಸೆನೂ ತೂತೆ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 5ನೇ ಪ್ರಶ್ನೆಗೆ ಉತ್ತರ ಇದು ಬಿಂದಿಗೆ.
3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಅವಕಾಶ ತೇಜಸ್ವಿ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಹಣ್ಣುಗಾಯಿ ನೀರುಗಾಯಿ ಮಾಡು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಚೆನ್ನಾಗಿ ಹೊಡೆ, ಚೆನ್ನಾಗಿ ಆಧರಿಸು. ಚೆನ್ನಾಗಿ ಹೊಡೆ. ಮುಂದಿನ ಪ್ರಶ್ನೆ. ವಿಭಾಗಿಸು, ಪಾಲು ಮಾಡು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಂಚೆ, ಪಂಚು. ಪಂಚು. ಮುಂದಿನ ಪ್ರಶ್ನೆ. ಉಪಪಾಂಡವರು ಯಾರ ಶಾಪದಿಂದ ಜನಿಸಿದರು? ವಿಶ್ವಾಮಿತ್ರ, ವಸಿಷ್ಠ. ವಿಶ್ವಾಮಿತ್ರ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಎಲ್ಲರೂ ರಾಜರಾದರೆ ಆಳು ಯಾರು? ಆಳು ಯಾರು? ಆಳುವವರ ಆಳು ಯಾರು ಅಂತಲ್ಲ, ಆಳುವವರು ಯಾರು? 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಕೋಣೆಯಲ್ಲಿ ಕೂತ್ಕೊಂಡಿದ್ರು ಕಾಲನ್ನ ಬೀದಿವರೆಗೂ ಚಾಚುತ್ತಂತೆ. ಚಪ್ಪಲಿ. ಚಪ್ಪಲಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಹಣ್ಣುಗಾಯಿ ನೀರುಗಾಯಿ ಚೆನ್ನಾಗಿ ಹೊಡೆ ಸರಿಯಾಗಿದೆ. 2 ಉತ್ತರ ವಿಭಾಗಿಸು, ಪಾಲು ಮಾಡು, ಪಂಚು ಸರಿಯಾಗಿದೆ. 3 ಉತ್ತರ ವಿಶ್ವಾಮಿತ್ರ ಸರಿಯಾಗಿದೆ. 4 ಉತ್ತರ ಎಲ್ಲರೂ ರಾಜರಾದರೆ ಪಲ್ಲಕ್ಕಿ ಹೊರೋರು ಯಾರು ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ದೀಪದ ಬೆಳಕು ಮನೆಯ ಮೂಲಕ ಹಾದು ಬೀದಿಗೆ ಬೀಳುತ್ತಲ್ವಾ? ನಮ್ಮ ಜಾನಪದ ಕವಿಗೆ ಈ ರೀತಿ ಕಂಡು ಬಂದಿದೆ. ಎಷ್ಟು ಸರಿ ಉತ್ತರ ಕೊಟ್ರಿ? 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಭರತ್ ಅವರಿಗೆ ಅವಕಾಶ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಹಣ್ಣು ಹಣ್ಣಾಗು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಬಳಲು, ಚೆನ್ನಾಗಿ ಮಾಗು. ಬಲಲು. ಮುಂದಿನ ಪ್ರಶ್ನೆ. ಸಿಂಹದ ಅಂಗಾಲು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಂಚ, ಪಂಜ. ಪಂಜ. ಮುಂದಿನ ಪ್ರಶ್ನೆ. ಮಹಾಭಾರತದಲ್ಲಿ ಅಭಿಮನ್ಯುವಿನ ವಿವಾಹವು ಎಲ್ಲಿ ನಡೆಯಿತು? ಉಪಪ್ಲಾವ್ಯ, ವಿರಾಟನಗರ. ಉಪಪ್ಲಾವ್ಯ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಎಲುಬಿಲ್ಲದ ನಾಲಿಗೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಕೆರೆಯಲ್ಲಿ ಕುರಿ ಹೆಜ್ಜೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಹಣ್ಣು ಹಣ್ಣಾಗು ಬಳಲು ಸರಿಯಾಗಿದೆ. 2 ಉತ್ತರ ಸಿಂಹದ ಅಂಗಾಲು ಪಂಜ ಸರಿಯಾಗಿದೆ. 3 ಉತ್ತರ ಉಪಪ್ಲಾವ್ಯ ಸರಿಯಾಗಿದೆ. 4 ಉತ್ತರ ಎಲುಬಿಲ್ಲದ ನಾಲಿಗೆ ಎತ್ತಲಾಗಬೇಕಾದರೂ ತಿರುಗುತ್ತೆ. 5ನೇ ಪ್ರಶ್ನೆಗೆ ಉತ್ತರ ಇದು ನಕ್ಷತ್ರಗಳ ವರ್ಣನೆ ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮಹೇಶ್ ಅವರಿಗೆ ದೊರೆಯುತ್ತಾ ಇದೆ ಒಟ್ಟು 3, 6, 9 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ತೇಜಸ್ವಿನಿ ಅವರಿಗೆ 3 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ಭರತ್ ಅವರಿಗೆ ದೊರೆಯುತ್ತಾ ಇದೆ 3, 2, 5 ಪುಸ್ತಕ. ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಚಲುವಯ್ಯೋ ತಾನಿ ತಂದನ್ನ ಮಹಾ ಚುನಾವಣೆ ಬಂದೈತ್ರಣ್ಣ. ಚಲುವಯ್ಯ ಚಲುವೋ ತಾನಿ ತಂದನ್ನ ಮಹಾ ಚುನಾವಣೆ ಬಂದೈತ್ರಣ್ಣ. ಪಕ್ಕದ ಮನೆ ಪಾರ್ವತಮ್ಮ, ಎದುರು ಮನೆ ಯಶೋದಮ್ಮ, ಮಾಡಿ ಮನೆ ಮಲ್ಲಮ್ಮನವ್ರೆ ಹುಷಾರಾಗಿ ಓಟ ನೀಡ್ಬೇಕ್ರಮ್ಮ. ಪಕ್ಕದ ಮನೆ ಪಾರ್ವತಮ್ಮ, ಎದುರು ಮನೆ ಯಶೋದಮ್ಮ, ಮಾಡಿ ಮನೆ ಮಲ್ಲಮ್ಮನವ್ರೆ ಹುಷಾರಾಗಿ ಓಟ್ನ ನೀಡ್ಬೇಕ್ರಮ್ಮ. ಓ ಸುಶೀಲಕ್ಕ, ನಿಮ್ ಓಟ್ ಯಾರ್ಗೆ?
ನಮ್ಮ ಯಜಮಾನ್ರು ಯಾರಿಗೆ ಹೇಳ್ತಾರೋ ಅವರಿಗೆ. ಇದ್ಯಾಕ್ರಕ್ಕ ಹಿಂಗಂತೀರಿ, ಸ್ವಾತಂತ್ರ್ಯ ಬಿಡ್ಕೊಡ್ತೀರಿ, ಹಕ್ಕು ಚಲಾಯಿಸೋ ಕಾಲ ಬಂದೈತಕ್ಕ. ಇದ್ಯಾಕ್ರಕ್ಕ ಹಿಂಗಂತೀರಿ, ಸ್ವಾತಂತ್ರ್ಯ ಬಿಡ್ಕೋತೀರಿ, ಹಕ್ಕು ಚಲಾಯಿಸೋ ಕಾಲ ಬಂದೈತ್ರಕ್ಕ. ಚಲುವಯ್ಯ ಚಲುವೋ ತಾನಿ ತಂದನ್ನ, ಮಹಾ ಚುನಾವಣೆ ಬಂದೈತ್ರಣ್ಣ. ಚಲುವಯ್ಯ ಚಲುವೋ ತಾನಿ ತಂದನ್ನ, ಮಹಾ ಚುನಾವಣೆ ಬಂದೈತ್ರಣ್ಣ. ಕರಿಯಣ್ಣ, ನಿಮ್ಮ ಓಟು ನಮ್ ಬುದ್ಧಿಯೋರು ಹೆಂಗ್ ಹೇಳ್ತಾರೋ ಹಂಗೆಯ. ಬುದ್ಧಿ ಗಿದ್ದಿ ಐತೆ ನನ್ನ, ಯಾರ್ ಮಾತು ಕೇಳ್ಬೇಡಣ್ಣ, ನಿಂತ ನನ್ನ ಯಾಕಿಲ್ಲಿ ಮಾರ್ಕೊಂತ್ಯಣ್ಣ. ಬುದ್ಧಿ ಗಿದ್ದಿ ಐತೆ ನನ್ನ, ಯಾರ್ ಮಾತು ಕೇಳ್ಬೇಡಣ್ಣ, ನಿಂತ ನನ್ನ ಯಾಕಿಲ್ಲಿ ಮಾರ್ಕೊಂತ್ಯಣ್ಣ. ರಾಮಣ್ಣಂಗೂ ಹೇಳು, ತಿಮ್ಮಣ್ಣಂಗೂ ಹೇಳು, ವಯಸ್ಸಾದವ್ರನ್ನೆಲ್ಲ ಕರ್ಕೊಂಡ್ ಬರ್ಬೇಕಣ್ಣ. ರಾಮಣ್ಣಂಗೂ ಹೇಳು, ತಿಮ್ಮಣ್ಣಂಗೂ ಹೇಳು, ವಯಸ್ಸಾದವ್ರನ್ನೆಲ್ಲ ಕರ್ಕೊಂಡ್ ಬರ್ಬೇಕಣ್ಣ. ಚಲುವಯ್ಯ ಚಲುವೋ ತಾನಿ ತಂದನ್ನ, ಮಹಾ ಚುನಾವಣೆ ಬಂದೈತ್ರಣ್ಣ. ಚಲುವಯ್ಯ ಚಲುವೋ ತಾನಿ ತಂದನ್ನ, ಮಹಾ ಚುನಾವಣೆ ಬಂದೈತ್ರಣ್ಣ. ಲೋ ಕೃಷ್ಣ, ನಿಂದು ಒಂದ್ ಓಟ್ ಐತೆ ಕಣ್ಲಾ. ವಾ, ನಾನೊಬ್ಬ ಓಟ್ ಹಾಕ್ಬಿಟ್ರೆ ದೇಶ ಉದ್ಧಾರ ಆಗ್ಬಿಡ್ತದ? ಯಾಕ್ಲ ಕೃಷ್ಣ ಹಿಂಗಾಗ್ಬಿಟ್ಟೆ, ದೇಶ ಕಟ್ಟೋದ್ ಮರ್ತೋಗ್ಬಿಟ್ಟೆ, ಛಲ ಗುರಿ ಸಾಧನೆ ಇರ್ಬೇಕಣ್ಲಾ. ಯಾಕ್ಲ ಕೃಷ್ಣ ಹಿಂಗಾಗ್ಬಿಟ್ಟೆ, ದೇಶ ಕಟ್ಟೋದ್ ಮರ್ತೋಗ್ಬಿಟ್ಟೆ, ಛಲ ಗುರಿ ಸಾಧನೆ ಇರ್ಬೇಕಣ್ಣ. ಸ್ವತಂತ್ರ ನಾಡು ನಮ್ದು, ಪ್ರಜಾ ಪ್ರಭುತ್ವ ನಮ್ದು, ನಮ್ಗಿಷ್ಟ ಬಂದವ್ರ ಓಟು ನೀಡ್ಬೇಕಣ್ಣ. ಸ್ವತಂತ್ರ ನಾಡು ನಮ್ದು, ಪ್ರಜಾ ಪ್ರಭುತ್ವ ನಮ್ದು, ನಮ್ಗಿಷ್ಟ ಬಂದವ್ರ ಓಟು ನೀಡ್ಬೇಕಣ್ಣ. ಚಲುವಯ್ಯ ಚಲುವೋ ತಾನಿ ತಂದನ್ನ, ಮಹಾ ಚುನಾವಣೆ ಬಂದೈತ್ರಣ್ಣ. ಮಹಾ ಚುನಾವಣೆ ಬಂದೈತ್ರಣ್ಣ, ಮಹಾ ಚುನಾವಣೆ ಬಂದೈತ್ರಣ್ಣ. ಹೌದು, ಮತದಾನ ನಮ್ಮ ಹಕ್ಕು. ಬನ್ನಿ, ಬಲಿಷ್ಠ ಭಾರತಕ್ಕಾಗಿ ಮತದಾನ ಮಾಡೋಣ. डीडी फ्री डिश, भारत की एकमात्र फ्री डीटीएच सर्विस। अब देखिए आपके अपने पसंदीदा चैनल डीडी न्यूज चैनल नंबर 1 पर, डीडी नेशनल चैनल नंबर 2 पर, डीडी भारती चैनल नंबर 60 पर और डीडी इंडिया चैनल नंबर 84 पर। डीडी फ्री डिश, मनोरंजन का संसार सीधे आपके द्वार। ನಿಮ್ಮ ಆರೋಗ್ಯ ನಮ್ಮ ಕಾಳಜಿ, ನಿಮ್ಮ ನಗು ನಮ್ಮ ಖುಷಿ, ಆರೋಗ್ಯವಂತ ಸಮಾಜ ನಮ್ಮ ಧ್ಯೇಯ. ಯೋಗದಿಂದ ಇದು ಸಾಧ್ಯ. ಸಂಪೂರ್ಣ ಸ್ವಾಸ್ಥ್ಯಕ್ಕಾಗಿ ಯೋಗ. ತಪ್ಪದೆ ವೀಕ್ಷಿಸಿ ಪ್ರತಿದಿನ ಮುಂಜಾನೆ 7 ಗಂಟೆಗೆ ನಿಮ್ಮ ನೆಚ್ಚಿನ ದೂರದರ್ಶನ ಚಂದನ ವಾಹಿನಿಯಲ್ಲಿ. ಬಾರಿಸು ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ. ನಮಸ್ಕಾರ, ನಾನು ನಿಮ್ಮ ಕಡಬಗೆರೆ ಮುನಿರಾಜು. ದೂರದರ್ಶನ ಚಂದನವಾಹಿನಿ ಪ್ರಸ್ತುತಪಡಿಸುತ್ತಿರುವ ಗಾನಗರಡಿ, ಇದು ಜನಪದರ ಚಾವಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಜನಪದ ಹಾಡುಗಳನ್ನು ಹಾಡಲಿಕ್ಕೆ ಬಂದಿರುವಂಥ ಗಾಯಕ ಮತ್ತು ಗಾಯಕಿಯವರಿಗೆ ಸ್ವಾಗತ. ಬನ್ನಿ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. ನಾವು ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ, ಕೂಗ್ಲೂರು ಗ್ರಾಮದಿಂದ ಬಂದಿದ್ದೇವೆ. ನಾವು ಜಾನಪದ ಗಾಯನಕ್ಕಾಗಿ ಈ ಒಂದು ಸ್ಥಳಕ್ಕೆ ಬಂದಿದ್ದೇವೆ. ಸ್ವಾಗತ ನಿಮಗೆ. ಮತ್ತೊಬ್ಬ ಗಾಯಕಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಹಾಡ್ಲಿಕ್ಕೆ ಬಂದಿದ್ದಾರೆ, ಅವರ ಪರಿಚಯವನ್ನು ಮಾಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪದ್ಮಶ್ರೀ ಅಂತ ಹೇಳಿ. ನಾನು ಟಿ ನರಸೀಪುರ ತಾಲೂಕಿಂದ, ಮೈಸೂರು ಜಿಲ್ಲೆಯಿಂದ ಬಂದಿದ್ದೀನಿ. ಜಾನಪದ ಗೀತೆಗಳನ್ನು ಹಾಡುವ ಸಲುವಾಗಿ ಈ ವೇದಿಕೆಗೆ ಆಗಮಿಸಿದ್ದೀನಿ. ನಿಮಗೆ ಭವ್ಯವಾದ ಸ್ವಾಗತ ಈ ಒಂದು ಸುಂದರವಾದ ವೇದಿಕೆಗೆ. ಈ ವೇದಿಕೆಯಲ್ಲಿ ನಿಮಗೆ ವಾದ್ಯ ಸಹಕಾರ ಕೊಡ್ಲಿಕ್ಕೆ ಬಂದಿರುವಂಥ ಎಲ್ಲ ನನ್ನ ವಾದ್ಯ ವೃಂದದ ಗೆಳೆಯರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಮೊದಲಿಗೆ ಯಾವ ಹಾಡನ್ನು ನೀವು ಆಯ್ಕೆ ಮಾಡಿದಿರಿ ಹಾಡಲಿಕ್ಕೆ? ಮಹದೇಶ್ವರನ ಬೆಟ್ಟದಲ್ಲಿ ಹಾಲರವಿಯನ್ನು ತರುವಂಥ ಒಂದು ಗೀತೆ. ಹಾಲರವಿಯನ್ನು ತರುವಂಥ ಹಾಡನ್ನು ಹಾಡ್ತಾ ಇದ್ರಿ.